ಮೈಕ್ರೋ ಫೈನಾನ್ಸು ಮತ್ತು ಗೃಹೋಪಯೋಗಿ ಸಾಲಗಳಲ್ಲಿ ತೊಗೊಳ್ತಾರೆ. ಯುವಕರುಗಳು ಮೊಬೈಲು ಇದೆಲ್ಲ ತೊಗೊಂಡಿರ್ತಾರೆ. ಆದರೆ ಅವ್ರದ್ದು ಲೋನ್ ಕ್ಲಿಯರ್ ಆಗಿರುತ್ತೆ. ಲೋನ್ ಕ್ಲಿಯರ್ ಆಗಿದ್ದಕ್ಕೆ ಲೇಟ್ ಪೇಮೆಂಟ್ ಅಂತ ಕಟ್ಕೊಂಡಿರ್ತಾರೆ. ಅವರು ಹೆಚ್ಚು ಕಮ್ಮಿ ಲೇಟ್ ಪೇಮೆಂಟ್ ಅಂತ ಒಂದು 10,000 12,000 ಅವ್ರು ಏನು ಇದು ಮಾಡಲ್ಲ, ಆಟೋಮೆಟಿಕ್ ಕಾಲು ಮಾಡ್ತಾ ಇರ್ತಾರೆ, ಮೆಸೇಜ್ಗಳು ಕಳಿಸ್ತಿರ್ತಾರೆ, ನಿಮ್ಮ ಲೇಟ್ ಫೀ ಆಗಿದೆ, ಇಷ್ಟು ಅಮೌಂಟ್ ಕಟ್ಬೇಕಂತ. ಆದ್ದರಿಂದ ಅದು ಅವರಿಗೆ ಇನ್ನು ಮುಂದಿನ ಹಂತದಲ್ಲಿ ಲೋನೇ ಸಿಗದಿರೋ ಥರ ಆಗ್ಬಿಡ್ತದೆ. ಸಿವಿಲ್ ಇಲ್ಲ ಅಂದರೆ ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೊಡಲ್ಲ. ಆದರೆ ಸಿವಿಲ್ ಇಲ್ಲದೇನೂ ಕೂಡ ಈ ಮೈಕ್ರೋ ಫೈನಾನ್ಸ್ ಅವರು ಕೂಡ ಸಾಲ ಕೊಡ್ಲಿಕ್ಕೆ ಮುಂದೆ ಬರ್ತಾರೆ. ಅವ್ರು ಯಾಕಂತಂದರೆ ಇವ್ರು ಡಿಫಾಲ್ಟರು, ಇವ್ರು ಕಟ್ಲಿಕ್ಕಾಗಲ್ಲ, ಇವ್ರಿಗೆ ಜಾಸ್ತಿ ಬಡ್ಡಿ ವಸೂಲಿ ಮಾಡ್ಬೋದು, ಫೈನನ್ನು ವಸೂಲಿ ಮಾಡ್ಬೋದು ಅಂತೇಳಿ ಅಂಥ ಸಂದರ್ಭದಲ್ಲಿ ಮೈಕ್ರೋ ಫೈನಾನ್ಸ್ ಅವರು ಕೂಡ ಸಾಲ ಕೊಡ್ಲಿಕ್ಕೆ ಮುಂದೆ ಬರ್ತಾರೆ. ಇಲ್ಲಿ ಈ ಸರ್ಕಾರಗಳು ಈ ಸಿವಿಲ್ ಸ್ಕೋರಿಗೆ ಇವ್ರನ್ನ ತಂದಿದೆ ದೊಡ್ಡ ತಪ್ಪಾಗ್ಬಿಟ್ಟಿದೆ. ಯಾಕಂದ್ರೆ ಲೇಟ್ ಫೀ ಅವ್ರಿಗೆ ಗೊತ್ತಿರುತ್ತೆ, ಲೇಟ್ ಫೀನ ಇಲ್ಲಿ ಸಿವಿಲ್ಗೆ ಅಟ್ಯಾಚ್ ಮಾಡಿದರೆ ಆಟೋಮೆಟಿಕ್ ಕಾಲ್ ರೆಕಾರ್ಡ್ ಮಾಡಿ ಬಿಟ್ಬಿಟ್ರೆ ಅವಾಗ ಕಾಲ್ ಹೋಗ್ತಿರುತ್ತೆ, ಮೆಸೇಜ್ ಹೋಗ್ತಿರುತ್ತೆ. ಇದ್ರ ಮುಂದೆ ನಾವೇನು ಮಾಡೋಕ್ಕಲ್ಲ, ನಮ್ಮ ಕಾಲ್ ಬಿಡಕ್ಕೆ ಬಂದಿರ್ತಾರೆ ಅಂತೇಳಿ. ಅದರಲ್ಲೂ ಮತ್ತು ಇನ್ನೊಂದಿಷ್ಟು ಕಂಪ್ನಿಗಳ ಕತೆ ಆಗಿದೆ ಅಂತ ಹೇಳಿದ್ರೆ, ಸುಮಾರಷ್ಟು ಕಂಪ್ನಿಗಳು ಮುಚ್ಚೋಗಿದೆ. ಆದರೆ ನಂದೇ ಅಂತ ಈಗ ಉದಾಹರಣೆ ನಂದೇ ಅಂತ ಇಟ್ಕೊಳ್ಳಿ, ಒಂದು 800 ರೂಪಾಯಿ ಲೇಟ್ ಪೇಮೆಂಟ್ ಇದೆಯಲ್ಲ, ಆ ಪೇಮೆಂಟನ್ನು ಕಟ್ಟಿ ಅಂತೇಳಿ ಆ ಸಿವಿಲ್ ಸ್ಕೋರ್ ಆ್ಯಡ್ ಆಗಿದೆ. ಈಗ ಮುಂದಿನ ಹಂತದಲ್ಲಿ ಆ ಕಂಪ್ನಿ ಮುಚ್ಚೋಯ್ತು ಅಂತಂದರೆ ನನಗೆ ಆ ಅಮೌಂಟ್ ಅವ್ರಿಗೆ ಕ್ಲಿಯರ್ ಮಾಡೋಕ್ಕೂ ಆಗ್ತಾಯಿಲ್ಲ. ಆ ಸಿವಿಲ್ ಸ್ಕೋರ್ ಇಲ್ಲ, ನಾನು ಕಟ್ಟಲಿಲ್ಲ ಅಂತಂದರೆ ನಾನು 8,000 ಅಲ್ಲ 8 ಕೋಟಿಗೆ ನಾನು ವ್ಯಾಲ್ಯೂ ಇದ್ರೂ ಕೂಡ ನಾನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲನೇ ತೊಗೊಳಕ್ಕಾಗಲ್ಲ. ಇಲ್ಲಿ ಸರ್ಕಾರಗಳು ಇವ್ರನ್ನ ಸಿವಿಲ್ ಸ್ಕೋರಿಗೆ ತಂದಿದೆ ದೊಡ್ಡ ತಪ್ಪಾಗಿದೆ. ಇವರು ಲೇವಾದೇವಿ ವ್ಯವಹಾರ ಮಾಡೋರು, ಈಗ RBI ರೂಲ್ಸನ್ನ ಬಿಟ್ಟು ವ್ಯವಹಾರ ಮಾಡೋರು ಇವ್ರನ್ನ ಸಿವಿಲ್ಲಿಗೆ ಇವ್ರನ್ನ ಸೇರಿಸಿ ಸರ್ಕಾರಗಳು ದೊಡ್ಡ ತಪ್ಪು ಮಾಡ್ತಾ ಇದೆ. ಯಾಕಂದರೆ ಕಟ್ಟೋದು ಅವನಿಗೆ ಒಂದು 5,000 6,000 ದುಡ್ಡಿರುತ್ತೆ. ಆದರೆ ಅವನಿಗೆ 5 ಕೋಟಿ ಅವ್ನ ವ್ಯಾಲ್ಯೂ ಇದ್ರೂ ಕೂಡ 1 ರೂಪಾಯಿ ಸಾಲ ತೊಗೊಳಕ್ಕಾಗ್ತಾಯಿಲ್ಲ ಅವನಿಗೆ. ಇಲ್ಲಿ ಭಾರಿ ಇದು ಅನ್ಯಾಯ ನಡೀತಿದೆ ಸರ್. ಸಾವಂದ್ರೂ ಬಿಡಲ್ಲ, ಆಪ್ರೇಷನ್ ಅಂದ್ರೂ ಬಿಡಲ್ಲ, ಆ ಥರ ರಿಕವರಿ ಮಾಡ್ತಾರೆ. ಯಾವುದೇ ನೋಟಿಸ್ ಕೊಟ್ಟು ಬರಲ್ಲ. ಮತ್ತು ಆ ಬರೋ ಅಂಥ ವ್ಯಕ್ತಿಗಳಿಗೆ ಯಾವುದೇ ಪೊಲೀಸ್ ವೆರಿಫಿಕೇಷನು ಇರಲ್ಲ ಅಂತ ಅನ್ಸುತ್ತೆ. ಅವ್ರುಗಳನ್ನ ನೋಡಿದ್ರೆ ಎಲ್ಲ ಕ್ರಿಮಿನಲ್ ಮುಕದ್ದಮೆಯಿಂದ ಬಂದವರು ಅಂತ ಅನ್ಸುತ್ತೆ. ಯಾರಿಗೂ ಪೊಲೀಸ್ ವೆರಿಫಿಕೇಷನ್ ಅದೆಲ್ಲ ಇಟ್ಕೊಂಡು ಈ ಥರದ್ದೆಲ್ಲ ಅಧಿಕಾರಿಗಳನ್ನ ನಾವು ಬ್ಯಾಂಕಿಗೆ ಕೆಲಸಕ್ಕೆ ತಗೋಬೇಕು, ಆ ಥರದ್ದೆಲ್ಲ ರೂಲ್ಸ್ಗಳು ಈ RBI ರೂಲ್ಸ್ ಪ್ರಕಾರ ಯಾವುದೂ ನಡೀತಾ ಇಲ್ಲ ಸರ್. ಇಲ್ಲಿ ತುಂಬ ಜನಸಾಮಾನ್ಯರು ತುಂಬ ಇದರಲ್ಲಿ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಸರ್. ನಮ್ಮದು ಶಿವಮೊಗ್ಗ ಡಿಸ್ಟಿಕ್ಕು, ಸಾಗರ ತಾಲೂಕು. ನಾನು ಸತೀಶ್ ಅಂಗಡಿ ಅಂತ ಹೆಸರು, ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ. ಟಾರ್ಗೆಟ್ ಲೋನ್ ಮಾಡಿ ಲೋನ್ ಕೊಡ್ತಾರೆ. ಯಾಕಂದರೆ ಹೌದು, ಜಾಸ್ತಿ ಅದು ಕೊಡ್ತಾರೆ. ಯಾಕಂದರೆ ಅದು ಇವರಿಗೂ ಕೂಡ ಇದಿರುತ್ತೆ, ಟಾರ್ಗೆಟ್ ಇರುತ್ತೆ. ಯಾರಿಗೆ ಅಧಿಕಾರಿಗಳಿಗೂ ಕೂಡ ಇವತ್ತು 10 ಲೋನ್ ಮಾಡಬೇಕು, 5 ಲೋನ್ ಮಾಡ್ಬೇಕಂತ ಟಾರ್ಗೆಟ್ ಇರುತ್ತೆ. ಈ ತಿಂಗಳಲ್ಲಿ ನೀವು ಇಷ್ಟು ಲೋನ್ ಮಾಡಬೇಕಂತ ಅವರು ಅದಕ್ಕಾಗಿ ಅವರು ಹುಡ್ಕೊಂಡು ಕೊಡ್ತಾರೆ. ಇವತ್ತು ನೀವು ಮನೆ ಅವ್ರ ಹತ್ರ ಹೋಗೋದು ಬೇಡ, ಅವರೇ ಬಂದು ನಿಮ್ಮ ಮನೆಗೆ ಬಂದು ಕೊಟ್ಟು ಹೋಗ್ತಾರೆ. ಲೋನ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ಕೊಟ್ಟು ಹೋಗ್ತಾರೆ, ಆಧಾರ್ ಕಾರ್ಡ್ ಇದ್ದರೆ. ಮತ್ತು ಕೆಲವೊಂದು ಇದನ್ನು ಈ ವಯಸ್ಸಾದ ಮಹಿಳೆಯರು ಇಂಥವ್ರಿಗೆಲ್ಲ ಅವರಿಗೆಲ್ಲ ಸಾಲ ಕಟ್ಟಕ್ಕೆ ಆಗ್ತಾ ಇರಲ್ಲ. ಅವ್ರದ್ದು ಈ ID ಕಾರ್ಡ್ಗಳು ಇವನ್ನೆಲ್ಲ ತಿದ್ದುಪಡಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂಥ ಪ್ರಕರಣಗಳು ಕೂಡ ಇದ್ದಾವೆ. ಅವ್ರಿಗೆ ಕಟ್ಟಕ್ಕಾಗತ್ತೆ ಅಂತ ನೋಡ್ಬಿಟ್ಟು ಸಾಲ ಕೊಡಬೇಕಲ್ವಾ, ಅಂಥದ್ದು ಕೂಡ ಮಾಡಲ್ಲ. ಇವರು ಆಧಾರ್ ಕಾರ್ಡ್ಗಳು ವೋಟರ್ ID ತಿದ್ದುಪಡಿ ಮಾಡಿಕೊಂಡು ಆ ಥರ ಕೂಡ ಸಾಲ ಕೊಟ್ಟು ಇಲ್ಲಿ ತಪ್ಪಾಗಿ ನಡ್ಕೊತಾ ಇದ್ದಾರೆ. ತುಂಬ ಅಮಾನ್ಯವಾಗಿ ನಡ್ಕೊತಾ ಇದ್ದಾರೆ. ನಿಮ್ಮೂರಲ್ಲಿ ಅಂದಾಜು ಎಷ್ಟು ಜನ ಇಲ್ಲ ಸರ್, ಪ್ರತಿ ವಾರಕ್ಕೆ ಇವತ್ತು ಕೇಳಿದ್ರೆ ಈ ಸಂಘದವ್ರು ಬರ್ತಾರೆ, ಮುಂದಿನ ಸಂಘ ಇದೆ. ಎಲ್ಲರ ಕಮಿಟ್ಮೆಂಟಲ್ಲೇ ತುಂಬ ಹೋಗಿದ್ದಾರೆ ಜನ, ಎಲ್ಲ ಕಮಿಟ್ಮೆಂಟಲ್ಲೇ ತುಂಬ ಹೋಗ್ಬಿಟ್ಟಿದ್ದಾರೆ ಜನ. ಈಗ ಕೆಲವರು ಈ ವಿದ್ಯಾರ್ಥಿಗಳು ಇದರಲ್ಲಿ ತುಂಬ ಹಾಳಾಗ್ತಾರೆ. ಯಾಕಂದರೆ ಮನೇಲಿ ಒಂದು 10,000 15,000 ಒಂದು ಮೊಬೈಲ್ ತಗೋ ಅಂತ ಕೊಟ್ಟಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಪಾಪ ಮೊಬೈಲ್ ಅಂಗಡಿಯವರು ಅವ್ರ ಟಾರ್ಗೆಟ್ ಅವ್ರಿಗೆ ವ್ಯಾಪಾರ ಆಗ್ಲಿಕ್ಕಾಗಿ ಇಂಥ ಮೊಬೈಲ್ ತಗೋ ಅಂತ ಹೇಳ್ತಾರೆ. ಇಂಥ ದುಡ್ಡಿಲ್ಲ ಅಂದರೆ ಒಂದು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಕೊಡೋ, ನಾನು ಲೋನ್ ಮಾಡಿಸ್ಕೊಡ್ತೀನಿ ಅಂತಾರೆ. ಅವರು ಅದೇ ಇದರಿಂದ ತಗೊಳ್ತಾರೆ. ಮನೇಲಿ ಗೊತ್ತಿರಲ್ಲ ಇವರು ಸಾಲ ಮಾಡಿದ್ದು ಏನು ಅಂತೇಳಿ. ಅವರು ಈ ಅದರಿಂದ ಸಾಕಷ್ಟು ಇದನ್ನು ಪಡ್ಕೊತಾರೆ. ಕೆಲವೊಂದು ಟೈಮು ಅಪ್ಪ ಅಮ್ಮನ ದುಡ್ಡೇ ಕದಿಯುವಂಥದ್ದು, ಇಲ್ಲ ಅಂತಂದರೆ ಬೇರೆ ಏನೋ ಕೆಲಸ ಮಾಡೋವಂಥದ್ದು, ಈ ಥರ ಪ್ರಕರಣಗಳಿಗೂ ಕೂಡ ಯುವಕರು ಇಲ್ಲಿ ಮುಂದಾಗ್ತಾ ಇದ್ದಾರೆ. ಸರ್ಕಾರ ತುಂಬ ಇದಾಗಿದೆ. ಹೌದು, ರೈತರಲ್ಲದೆ ಯುವಕರು ಕೂಡ ಇದರಲ್ಲಿ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಮೊಬೈಲ್ ಬೇಕು ಅನ್ಸುತ್ತೆ, ಅವ್ರ ಹತ್ರ ದುಡ್ಡಿರಲ್ಲ ಪೇರೆಂಟ್ಸ್ ಹತ್ರ. ಅವರೇನೋ ಒಂದು 10,000 15,000 20,000 ಕೊಟ್ಟಿರ್ತಾರೆ, ಅವರು ಯೋಗ್ಯತೆ ತಕ್ಕಂತೆ ಕೊಟ್ಟಿರ್ತಾರೆ. ಇವರು ಮೊಬೈಲ್ ಕಂಪ್ನಿನೂ ಕೂಡ ಅದನ್ನ ಇದೊಂದು ಇದೇ ತಗೊಳ್ಳಿ ಅಂತೇಳಿ ಕೂಡ ಹೇಳ್ತಾರೆ. ಆವಾಗ ಇಲ್ಲಿ ದಾರಿ ತಪ್ತಾ ಇದ್ದಾರೆ, ಯುವಕರು ಕೂಡ ದಾರಿ ತಪ್ತಾ ಇದ್ದಾರೆ ಇದರಲ್ಲಿ.